ನಂಬಿಸಿ ಮದುವೆಯಾದ್ಲು, ಜೀವನವನ್ನೇ ಮುಗಿಸಿಬಿಟ್ಲು. ದೇಶದಲ್ಲೇ ಸದ್ದು ಮಾಡಿದ ಕೇಸ್ಗೆ ಇದೀಗ ಬೆಕ್ ಟ್ವಿಸ್ಟ್. ಪ್ರೀತಿ, ಮದುವೆ, ಇದೆಂತ ಹನಿಮೂನ್? ನಂಬಿಸಿ ಕರೆದುಕೊಂಡೋದಾಕೆ ಮಾಡಿದ್ದೇನು? ದೇಶವೇ ಬೆಚ್ಚಿ ಬೀಳಿಸಿದ್ದ ನವಜೋಡಿ ನಾಪತ್ತೆ ಕೇಸ್ನಲ್ಲಿ ಆಗಿದ್ದೇನು? ಹನಿಮೂನ್ಗೆ ಹೋದವನು ಹೆಣವಾದ ಕತೆ. ಮದುವೆಯಾದ 12 ದಿನಗಳಲ್ಲಿ ಪತ್ನಿಯಿಂದಲೇ ಕೊಲೆಯಾದ ದುರ್ದೈವಿ ಪತಿ. ದೇಶದೆಲ್ಲೆಡೆ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ರಂಜಿತಾ ರೇವಣ್ಣ. ಇನ್ನು ಏನು, ಮೇಘಾಲಯದ ಚಿರಪುಂಜಿಯಲ್ಲಿ ನಾಪತ್ತೆಯಾಗಿದ್ದಂಥ ನವಜೋಡಿಯ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇನ್ನು ಏನು, ನವಜೋಡಿಯಾಗಿರುವಂಥ ಸೋನಮ್ ಮತ್ತು ರಾಜ್ ರಘುವಂಶಿ ಮೇ 11ರಂದು ಮದುವೆಯಾಗ್ತಾರೆ. ಮೇ 23ರಂದು ಹನಿಮೂನ್ ಸಲುವಾಗಿ ಇನ್ನು ಮೇಘಾಲಯದ ಚಿರಪುಂಜಿಗೆ ತೆರಳ್ತಾರೆ. ನಂತರ ಅಲ್ಲಿ ಒಂದು ಅತಿಥಿ ಗೃಹದಲ್ಲಿ ಸ್ಟೇ ಮಾಡ್ತಾರೆ. ಒಂದು ಸ್ಕೂಟಿಯನ್ನು ಬಾಡಿಗೆಗೆ ಕೂಡ ತೆಗೆದುಕೊಳ್ತಾರೆ. ಆ ಬಾಡಿಗೆ ತೆಗೆದುಕೊಂಡಂಥ ಸ್ಕೂಟಿಯಲ್ಲಿ ಆ ಮಾರನೇ ಬೆಳಗ್ಗೆ ಏನಿರುತ್ತೆ ಹೊರಡ್ತಾರೆ. ಆಚೆ ಪ್ಲೇಸಸ್ಗಳನ್ನ ನೋಡಬೇಕು ಅಂತ ಗಂಡ ಹೆಂಡತಿ ಇಬ್ಬರು ಕೂಡ ಹೊರಡ್ತಾರೆ. ಇನ್ನು ಅತಿಥಿ ಗೃಹದವ್ರಿಗೆ ಹೇಳ್ತಾರೆ 25ರಂದು ಮತ್ತೆ ನಾವು ವಾಪಸ್ ಬರ್ತೀವಿ ಅಂತಲೂ ಕೂಡ ಹೇಳಿ ಹೋಗ್ತಾರೆ. ನಂತರ ಅವ್ರು ಎಲ್ಲೋದ್ರು, ಏನಾದರೂ, ಇದೆಲ್ಲವೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಇನ್ನು ಪೊಲೀಸರಿಗಂತೂ ಈ ಕೇಸು ಒಂದು ಟಾಸ್ಕ್ ಆಗಿಬಿಟ್ಟಿರತ್ತೆ, ಒಂದು ಚಾಲೆಂಜ್ ಆಗಿಬಿಟ್ಟಿರತ್ತೆ. ಹೇಗೆ ನಾಪತ್ತೆಯಾದರು, ಎಲ್ಲಿ ಹೋದರು, ಇದೆಲ್ಲವೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುತ್ತೆ. ಇನ್ನು ಏನು, ಅವರು ಬಾಡಿಗೆಗೆ ತೆಗೆದುಕೊಂಡಂಥ ಸ್ಕೂಟಿ ಸೋಹಾರದ ಒಂದು ಪ್ಲೇಸ್ ಇರುತ್ತೆ, ಆ ಸೋಹಾರದಲ್ಲಿ ಸಿಕ್ಕತ್ತೆ. ಆದರೆ ಸೋನಮ್ ಮತ್ತು ರಾಜ್ ರಘುವಂಶಿ ಸಿಗೋದಿಲ್ಲ. ಹಾಗಾದರೆ ಎಲ್ಲೋದ್ರು? ಇನ್ನು ಮನೆಯಿಂದ ಆ ಗಾಡಿ ಸಿಗತ್ತೆ. ಇನ್ನು ನಾಪತ್ತೆ ಆಗ್ತಿರುವಂಥ ವಿಚಾರ ಅಂದರೆ ಯಾವಾಗ ಅವರು ಕಾಂಟ್ಯಾಕ್ಟ್ಗೆ ಬರೋದಿಲ್ವೋ ಆಗ ಮನೆಯವರಿಂದನೂ ಕೂಡ ಒಂದು ಕಂಪ್ಲೇಂಟ್ ಫೈಲ್ ಆಗುತ್ತೆ, ನಾಪತ್ತೆಯಾಗಿದ್ದಾರೆ ಅಂತ. ಪೊಲೀಸರು ಏನು ಅನ್ಕೊತಾರೆ, ಯಾಕಂತ ಹೇಳಿದ್ರೆ ಮೇಘಾಲಯದಲ್ಲಿ ಈ ಹಿಂದೆ ಕೂಡ ಈ ಪ್ರಕರಣಗಳು ಜಾಸ್ತಿ ಆಗಿತ್ತು. ಈ ನವಜೋಡಿಗಳು ಹನಿಮೂನ್ಗೆ ಅಂತ ಹೋದಾಗ ನಾಪತ್ತೆ ಆಗ್ತಾ ಇದ್ದಿತ್ತು, ಇದೆಲ್ಲವೂ ಕೂಡ ಬಹಳಷ್ಟು ಅಲ್ಲಿ ಇತ್ತು ಈ ರೀತಿ ಪ್ರಕರಣಗಳು. ಸೊ ಪೊಲೀಸರು ಏನು ಅನ್ಕೊತಾರೆ, ಯಾರಾದರೂ ಕಿಡ್ನಾಪ್ ಮಾಡಿರ್ಬೋದಾ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದಾ, ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತಾರೆ. ಒಂದು ರೀತಿ ಚಾಲೆಂಜ್ ಆಗಿರುತ್ತೆ. ನಂತರ ಆ ಗಾಡಿ ಇರುತ್ತೆ, ಸಿಕ್ಕಿರುತ್ತೆ. ಆ ಜಾಡನ್ನು ಹೋದಂಥ ಪೊಲೀಸರಿಗೆ ಒಂದು ಕಂದಕದಲ್ಲಿ ಪತಿ ರಾಜ ಅವರ ಒಂದು ಮೃತದೇಹ ಸಿಗತ್ತೆ. ಆದರೆ ಪೊಲೀಸರಿಗೆ ಅಲ್ಲೂ ಕೂಡ ಗೊತ್ತಾಗೋದಿಲ್ಲ ಯಾರು ಕೊಂದಿರ್ಬೋದು. ಯಾಕೆಂತ ಹೇಳಿದ್ರೆ ಸೋನಮ್ ಸಿಗೋದಿಲ್ಲ, ಪತಿ ಹೆಣ ಸಿಗತ್ತೆ, ಪತ್ನಿ ನಾಪತ್ತೆಯಾಗಿರ್ತಾಳೆ. ಸೋನಮ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಏನಾದರೂ ವಿಚಾರಗಳನ್ನಾದರೂ ತಿಳ್ಕೊಬೋದು ಅಂತ ಸೋನಮ್ ಹುಡುಕಾಟಕ್ಕೆ ಪೊಲೀಸರು ಹಿಡಿತಾರೆ. ಸೋನಮ್ ಕೂಡ ಸಿಗ್ತಿರೋದಿಲ್ಲ. ಇನ್ನು ಈ ಪ್ರಕರಣವನ್ನು ಕೆದಕ್ತಾ ಹೋದಂಥ ಪೊಲೀಸರಿಗೆ ಶಾಕ್ ಆದಿರುತ್ತೆ. ಆ ಶಾಕ್ ಅಂತಂದರೆ ಪತ್ನಿಯಿಂದಲೇ ಪತಿ ಕೊಲೆಯಾಗಿದ್ದಾನೆ ಅಂತ ಹೇಗೆ ಕಂಡುಹಿಡಿತಾರೆ, ಹೇಗೆ ಗೊತ್ತಾಯಿತು? ಒಂದು ಹೆಣ ಸಿಗುತ್ತೆ ಆ ಕಂದಕದಲ್ಲಿ. ಅದ ನಂತರ ತನಿಖೆಯನ್ನು ಪ್ರಾರಂಭಿಸ್ತಾರೆ. ಆ ಒಂದು ಕಪಲ್ಸ್ ಸ್ಟೇ ಇದ್ರು ಅಲ್ಲಿ ಹೋಗಿ ಆ ಅತಿಥಿ ಗೃಹದಲ್ಲಿ ವಿಚಾರಿಸುವಂಥದ್ದು, ಅಥವಾ ಸುತ್ತಮುತ್ತ ಅಲ್ಲಿ ಈ ಜೋಡಿಗಳನ್ನ ನೋಡಿದ್ದೀರಾ ಅಂತ ವಿಚಾರಿಸುವಂಥದ್ದು. ಸೊ ಈ ರೀತಿಯಾಗಿ ವಿಚಾರಣೆಯನ್ನು ಮಾಡಬೇಕಿದ್ರೆ ಒಬ್ಬ ಗೈಡ್ ಸಿಗ್ತಾನೆ. ಆ ಗೈಡ್ ಹೇಳ್ತಾನೆ, ನಾನು ಈ ಜೋಡಿಯನ್ನು ನೋಡಿದೆ, ಆದರೆ ಈ ಜೋಡಿಯನ್ನು ನೋಡಿದೆ, ನಾನು ಹೋಗಿ ಅಪ್ರೋಚ್ ಮಾಡಿದೆ, ಅಂದರೆ ಗೈಡ್ ಮಾಡ್ತೀನಿ ಅಂತ. ಬಟ್ ಆದರೆ ಅವರು ಭಾಳಷ್ಟು ಒಳ್ಳೆಯ ರೀತಿಯಾಗಿ ನನಗೆ ಗೈಡ್ ಬೇಡ ಅಂತಲೂ ಕೂಡ ಹೇಳಿದ್ರು. ಮತ್ತು ನನ್ನ ಇನ್ನೊಬ್ಬರು ಸಹೋದ್ಯೋಗಿ ಗೈಡ್ ಬೇರೆ ಇದ್ದರು, ಆ ಗೈಡನ್ನ ಒಪ್ಕೊತಾರೆ. ಇದೆಲ್ಲವೂ ಆದಮೇಲೆ ನಾನು ಆ ಒಂದು ಸೋನಮ್ ಇದ್ದರು ಅವರನ್ನು 4 ಪುರುಷರ ಜೊತೆ ನೋಡಿದೆ ಮತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ರೀತಿಯಾಗಿ ಪೊಲೀಸರಿಗೆ ಸಿಕ್ಕಂಥ ಒಂದು ಏನಂತಾರೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು. 4 ಜನ ಪುರುಷರೊಂದಿಗೆ ಸೋನಮ್ ಇಡ್ತಾರೆ, ಗಂಡ ಹೆಣವಾಗಿ ಬಿದ್ದಿರ್ತಾನೆ. ಸೊ ಒಂದು ರೀತಿಯಾಗಿ ಅನುಮಾನ ಸ್ಟಾರ್ಟ್ ಆಗುತ್ತೆ ಪೊಲೀಸರಿಗೆ, ಸೋನಮ್ ಕೈವಾಡ ಇರ್ಬೋದಾ ಅಂತ. ಸೊ ಇಷ್ಟೇ ನಿಟ್ಟಿನಲ್ಲಿ ಸೋನಮ್ನ ಹುಡುಕಾಟ ಕೂಡ ಆಗ್ತಿರತ್ತೆ. ಈತ ಪತಿ ಹೆಣವನ್ನು ಇಟ್ಕೊಂಡು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರ್ತಾರೆ. ಇನ್ನು
ಆ ಒಂದು ಪತಿ ಹೆಣ ಪೊಲೀಸರಿಗೆ ಸಿಕ್ತು ಅಂತ ಪತ್ನಿಗೆ ಗೊತ್ತಾಯಿತು. ಆಗ ಅವಳಿಗೆ ಗೊತ್ತಾಯಿತು, ನಾನಿನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾನು ಸಿಗಾಕೊತೀನಿ. ಸೊ ನಾನೇ ಹೋಗಿ ಸರೆಂಡರ್ ಆಗಿಬಿಡ್ಲಾ. ಈ ನಿಟ್ಟಿನಲ್ಲಿ ಹೋಗಿ ಆ ಒಂದು ಪತ್ನಿ ಏನಿಡ್ತಾಳೆ ಅವಳೇ ಹೋಗಿ ಸರೆಂಡರ್ ಆಗ್ತಾಳೆ. ಹೌದು, ನಾನು ಸಾಯಿಸ್ದೆ ಅಂತ. ಅವಳೊಬ್ಬಳೇ ಸಾಯಿಸಿಲ್ಲ, 3 ಜನ ಸುಪಾರಿಯನ್ನು ಕೊಡ್ತಾಳೆ. ಆ ಸುಪಾರಿ ಕೊಟ್ಟಂಥ 3 ಜನರು ಬರ್ತಾರೆ ಆ ಒಂದು ಮೇಘಾಲಯಕ್ಕೆ. ಸೋಹಾರದಲ್ಲಿ ಒಂದು ಏನು ಪ್ಲೇಸ್ ಇರುತ್ತೆ, ಆ ಪ್ಲೇಸ್ ನೋಡಲಿಕ್ಕೆ ಅಂದ್ಬಿಟ್ಟು ಬೆಟ್ಟದ ಮೇಲೆ ಹೋಗ್ತಾರೆ. ಬೆಟ್ಟಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಅಲ್ಲಿ ಅವನನ್ನು ಸಾಯಿಸ್ತಾರೆ ಮತ್ತು ಬೆಟ್ಟದಿಂದ ತಳ್ಳಿರ್ತಾರೆ. ಸೊ ಇದನ್ನು ಪತ್ನಿಯೇ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂಥದ್ದು. ಇನ್ನು ಪೊಲೀಸರು ಏನು 3 ಸುಪಾರಿ ಕೊಟ್ಟಂಥ ಹಂತಕರಿದ್ದರು, ಆ ಹಂತಕರನ್ನು ಕೂಡ ಹುಡುಕ್ತಾರೆ. ಅದರಲ್ಲಿ 2 ಹಂತಕರು ಸಿಗ್ತಾರೆ. ಆರೋಪಿಗಳನ್ನು ಕೂಡ ಕರ್ಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ಇನ್ನು ಸೋನಮ್ ಅವಳೇ ಒಪ್ಕೊಂಡಿರ್ತಾಳೆ, ಅವಳ ವಿಚಾರಣೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಸೊ ಈ ಒಂದು ಪ್ರಕರಣ ಬಹಳಷ್ಟು ಬೇಸರವನ್ನು ತರುತ್ತೆ ಮತ್ತು ಎಂಥ ಚಾಲಾಕಿ ಇರ್ಬೋದು ಅಂತ. ಯಾಕೆ ಇವಳು ಕೊಲೆ ಮಾಡಿಸಿದ್ಲು? ಯಾಕೆ ಅವಳು ತನ್ನ ಪತಿಯನ್ನೇ ಈ ರೀತಿಯಾಗಿ ಸುಪಾರಿ ಕೊಟ್ಟು ಸಾಯಿಸಿದ್ಲು? ಅಲ್ಲೇ ಇರೋದು ಟ್ವಿಸ್ಟ್. ಪ್ರಿಯಕರನ ಜೊತೆ ಸೇರಿಕೊಂಡು ಪತಿಯನ್ನು ಕೊಲ್ಸಿರೋವಂಥದ್ದು. ಮದುವೆ ಇಷ್ಟ ಇರೋದಿಲ್ಲ, ಮದುವೆ ಆಗ್ತಾಳೆ. ಪತಿಯಿಂದ ದೂರ ಇರಬೇಕಿತ್ತು, ಪ್ರಿಯಕರನ ಜೊತೆ ಹೋಗಬೇಕಿತ್ತು. ಇದೇ ಸರಿಯಾದ ಸಮಯ ಅಂತ ಹನಿಮೂನ್ಗೆ ಹೋದಾಗ ಟೈಮ್ ನೋಡಿಕೊಂಡು ಅವರನ್ನು ಕೂಡ ಏನು ಮಿಕ್ಕಿದ ಆರೋಪಿಗಳಿದ್ರು ಅವ್ರನ್ನೂ ಕರೆಸ್ಕೊಂಡು ಪತ್ನಿಯನ್ನು ಸಾಯಿಸ್ಬಿಟ್ಟು ನಾನು ಎಸ್ಕೇಪ್ ಆಗ್ಬೋದು ಅಂತ ಅಂದ್ಕೊತಾಳೆ. ಆದರೆ ಮೇಘಾಲಯದ ಪೊಲೀಸು ಭಾಳಷ್ಟು ಚಾಲಾಕಿಗಳಾಗಿರ್ತಾರೆ, ಭಾಳಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಆ ನಂತರ ಗೊತ್ತಾಗುತ್ತೆ ಈ ಪ್ರಕರಣ ಈ ರೀತಿ ಆಗಿದೆ. ಆ ನವಜೋಡಿಗಳು ಎಲ್ಲೂ ಕೂಡ ನಾಪತ್ತೆಯಾಗಿಲ್ಲ. ಹನಿಮೂನ್ಗೆ ಅಂತ ಬಂದು ಪತಿಯನ್ನೇ ಕೊಂದಿದ್ದಾಳೆ ಅಂತ. ಇನ್ನು ಇದೆಲ್ಲ ಆದ ನಂತರ ಏನು ಸೋನಮ್ ಅವಳು ಆರೋಪಿ ಸೋನಮ್ ಇದ್ದಾರೆ, ಅವರ ತಂದೆ ಹೇಳ್ತಾರೆ, ನನ್ನ ಮಗಳು ಈ ಪ್ರಕರಣವನ್ನು ಅಂದರೆ ಈ ಒಂದು ಕೊಲೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗಳು ಅಂಥ ಮನಸ್ಥಿತಿ ಉಳ್ಳವಳಲ್ಲ, ನೀವೇ ತಪ್ಪಾಗಿ ಈ ಕೇಸನ್ನ ತಿರುಗಿಸ್ತಾ ಇದ್ದೀರಾ ಅಂತ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ ಪೊಲೀಸರು ಈ ಬಗ್ಗೆ ಭಾಳಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಮಗನನ್ನು ಕಳೆದುಕೊಂಡಂಥ ರಾಜ ರಘುವಂಶಿ ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ರೀತಿಯಾಗಿ ದುರಂತದ ಕಥೆಯಾಗೋಗ್ಬಿಟ್ಟಿದೆ. ಹನಿಮೂನ್ಗೆ ಹೋದಂಥ ನವಜೋಡಿಗಳು ಈ ರೀತಿಯಾಗಿ ಒಂದು ಪತಿ ಹೆಣವಾಗಿ ಪತ್ನಿ ಜೈಲಲ್ಲಿರುವಂಥದ್ದು. ಇನ್ನು ತಾಯಿ ಕಣ್ಣೀರಿಡ್ತಾ ಹೇಳ್ತಾರೆ, ಸೋನಮ್ ಈ ರೀತಿಯಾಗಿ ಮಾಡಿದ್ದಾಳೆ ಅಂತ ಹೇಳಿದ್ರೆ ನಂಗೆ ನಂಬಲಿಕ್ಕೆ ಆಗೋದಿಲ್ಲ. ನಮ್ಮ ಜೊತೆ ಎಲ್ಲರೂ ಕೂಡ ಖುಷಿಯಾಗಿರ್ತಾಯಿದ್ಲು, ಮಾತಾಡ್ಕೊಂಡಿರ್ತಾಯಿದ್ಲು. ನಿಜವಾಗ್ಲೂ ಕೂಡ ಅವಳು ಆರೋಪಿ ಆಗಿದ್ದರೆ ಅವಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂತ ಕೂಡ ಈಗ ತಾಯಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಗನನ್ನು ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಇನ್ನು ಸದ್ಯ ಸೋನಮ್ ಮತ್ತು ಮತ್ತಿಬ್ಬರು ಆರೋಪಿಗಳೇನಿದ್ರು ಅವರು ಪೊಲೀಸರ ವಶದಲ್ಲಿದ್ದಾರೆ. ಇನ್ನು ಈ ಬಗ್ಗೆ ಇನ್ನೂ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಏನು ತಪ್ಪಿಸ್ಕೊಂಡಿದ್ದಾನೆ ಆರೋಪಿ, ಅವನಿಗೂ ಕೂಡ ಈಗ ಬಲೆಯನ್ನು ಬೀಸಿರುವಂಥದ್ದು. ಏನು ಈ ಒಂದು ಪ್ರಕರಣವನ್ನು ಭೇದಿಸಿದ ನಂತರ ಮೇಘಾಲಯದ CM ಭಾಳಷ್ಟು ಪೊಲೀಸರನ್ನು ಕೊಂಡಾಡಿದ್ದಾರೆ. 7 ದಿನಗಳಲ್ಲೇ ಈ ಕೇಸ್ನ ಸಾಲ್ವ್ ಮಾಡಿರೋದಕ್ಕೆ ಒಂದು ರೀತಿಯಾಗಿ ಅಪ್ರಿಷಿಯೇಟ್ನ ಮಾಡ್ತಾ ಇರೋವಂಥದ್ದು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.